ಹೀರೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ವಯಸ್ಸಿಗೂ ಮೀರಿದ ಪಾತ್ರವನ್ನ ಮಾಡ್ಕೊಂಡು ಬಂದಿರುವಂತದ್ದು, ಅಂದ್ರೆ ಅಪ್ರಿಸಿಯೇಷನ್ ಸಿಗ್ತಿದೆ, ಜೊತೆ ಏನಾದ್ರು ಕೊರಗಿದೆಯಾ ಸರ್? ಕೊರಗು ಅಂತಿಲ್ಲ, ಯಾಕಂದರೆ ಅದ್ರ ಜೊತೆಗೆ ನಾನು ಕೆಲವೊಂದು ಇಸ್ಮಾರ್ಟ್ ಶಂಕರ್ ಆಗಿರ್ಬೋದು, ನಾರಪ್ಪ ಆಗಿರ್ಬೋದು, ತೆಲುಗು ಗಾಡ್ಸ್ ಆಫ್ ಧರ್ಮಪುರಿ ಆಗಿರ್ಬೋದು, ಇವಾಗ ಜೈಯಲ್ಲಿ ಆಗಿರ್ಬೋದು, ಇವೆಲ್ಲ ಕ್ಯಾರೆಕ್ಟರ್ಸ್ ಮಾಡಿದಾಗ ನನಗೆ ಖುಷಿ ಅನಿಸುತ್ತೆ. ಯಾಕೆಂದರೆ ಏನು ನನಗೆ ಆ ಸ್ಕ್ರೀನಿಂದ ಆಡಿಯನ್ಸಿಂದ ಏನು ಬೇಕಿತ್ತು ಅವನ್ನೆಲ್ಲ ಈ ಪಾತ್ರಗಳು ಕೊಟ್ಟಿದೆ ನನಗೆ. ಸೊ ಹೀರೋ ಆಗಿಲ್ಲ ಅನ್ನೋ ಕೊರಗಿಲ್ಲ. ಎಲ್ಲೋ ಹೀರೋ ಸ್ಟಾರ್ಡಮ್ ನೋಡಿದ್ರೆ ಒಂದು ಸ್ವಲ್ಪ ಹೌದು ಅನಿಸುತ್ತೆ, ಆಗ್ಬೋದಿತ್ತಲ್ಲ ಅಂತ. ಬಟ್ ರಿಗ್ರೆಟ್ಸ್ ಅಂತ ಅಲ್ಲ, ಬಟ್ ಅದಕ್ಕೆ ಸರಿಯಾದ ಅಪ್ರೋಚ್ ನಂದು ಇರಲಿಲ್ಲ ಆ ಟೈಮಲ್ಲಿ. ಯಾವಾಗ ಮಾಡಬೇಕಿತ್ತು ಆವಾಗ ಮಾಡಲಿಲ್ಲ ನಾನು. ಸೊ ಫಾಲ್ಟ್ ಈಸ್ ಮೈನ್. ಸೊ ಅದಕ್ಕೆ ರಿಗ್ರೆಟ್ಸ್ ಅಂತ ಇಲ್ಲ, ಬಟ್ ಐ ಆಮ್ ಹ್ಯಾಪಿ ವೇರ್ ಐ ಆಮ್. ನನ್ನ ಇವಾಗ ಏನು ಫೇಸ್ ಆಫ್ ಲೈಫಲ್ಲಿ ಇದ್ದೀನಿ, ನನ್ನ ಆ್ಯಕ್ಟಿಂಗ್ ಕರಿಯರಲ್ಲಿ ಐ ಆಮ್ ವೆರಿ ಹ್ಯಾಪಿ. ಖುಷಿ ಇದ್ರೆ ಆಯ್ತು ಅಷ್ಟೇ. ಸರ್, ಈಗ ಜೈ ಸಿನಿಮಾ ಬಗ್ಗೆ ಬರೋದಾದ್ರೆ, ಒಂದು ಒಳ್ಳೆಯ ತಂಡ, ಈಗ ರೂಪೇಶ್ ಶೆಟ್ಟಿ ಇರ್ಬೋದು, ಅದ್ವಿತಿ ಶೆಟ್ಟಿ ಇರ್ಬೋದು, ಜೊತೆಗೆ ಸುನಿಲ್ ಶೆಟ್ಟಿ ಅವರು ಆಕ್ಟ್ ಮಾಡಿರುವಂಥದ್ದು ಹೇಗೆ ಅನಿಸ್ತು? ನಾವು ಎಲ್ಲೇ ಹೋದ್ರೂ ನಮ್ಮ ಭಾಷೆ, ನಮ್ಮ ನಾಡಲ್ಲಿ ಆಕ್ಟ್ ಮಾಡಿದಾಗ್ಲ ಅಥವಾ ನಮ್ಮ ಕೆಲಸ ಮಾಡಿದಾಗ ಅದರಲ್ಲಿ ಸಿಗುವಂತಹ ಖುಷಿ ಮತ್ತೊಂದು ಕಡೆ ಸಿಗೋದಿಲ್ಲ. ನಾನು ಇದನ್ನೇ ಟೆಸ್ಟ್ ಮಾಡಬೇಕು ಅಂತ ನನಗೆ ತುಳು ಭಾಷೆಯಲ್ಲಿ ಒಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಒಳ್ಳೆ ಸ್ಕ್ರಿಪ್ಟ್ ವೆಯ್ಟ್ ಮಾಡ್ತಾ ಇದ್ದೆ, ತುಂಬ ಬಂದಿತ್ತು, ಬಟ್ ನನಗೆ ಅದು ಅಷ್ಟು ಇದಾಗಲಿಲ್ಲ. ತುಳು ಭಾಷೆಯಲ್ಲಿ ಮಾಡಬೇಕು ಅಂತ ಆಸೆ ಯಾಕೆ ಅಂತಂದರೆ, ಕನ್ನಡ ನನಗೆ ಮಂಗಳೂರು ಕನ್ನಡ ಗೊತ್ತಿತ್ತು, ಬೆಂಗಳೂರು ಕನ್ನಡ ನಾನು ಕಲ್ತಿರೋದು, ತೆಲುಗು ನಾನು ಕಲ್ತಿರೋದು, ತಮಿಳ್ ನಾನು ಪ್ರಾಂಪ್ಟ್ ಅಷ್ಟು ಬರಲ್ಲ ನನಗೆ. ತುಳು ಸಿನಿಮಾ ನನ್ನ ಮಾತೃಭಾಷೆ. ಸೊ ಎಷ್ಟು ಕಂಫರ್ಟೇಬಲ್ ಆಗಿರ್ತೀನಿ ಅಲ್ಲಿ, ಏನಾದರೂ ಪರ್ಫಾರ್ಮೆನ್ಸಿಗೆ ಎಫೆಕ್ಟ್ ಆಗುತ್ತಾ, ಬೆಟರ್ ಮಾಡ್ಬೋದಾ, ಏನಾಗುತ್ತೆ, ಎಷ್ಟು ಸ್ಪೇಸ್ ಇರುತ್ತೆ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತೆಲ್ಲ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಸೊ ಇದನ್ನು ಟೆಸ್ಟ್ ಮಾಡೋಕ್ಕೆ ನಂಗೆ ತುಳು ಭಾಷೆಯಲ್ಲಿ ಮಾಡಬೇಕು ಅಂತ. ಬಟ್ ಇಲ್ಲಿ ಟೋಟಲಿ ಆಪೋಸಿಟ್ ಆಗಿದೆ ನನಗೆ. ಯಾಕೆಂದರೆ ಬಾಲ್ಯದಿಂದ ನಾವು ನಮ್ಮ ಮಾತೃಭಾಷೆ ಮಾತಾಡಿ ನಮ್ಮದೇ ಒಂದು ಸೆಂಟೆನ್ಸ್ ಫ್ರೇಮಿಂಗ್, ಅಂದರೆ ನಾವೊಂದು ಪದ ಬಳಕೆ, ಆಮೇಲೆ ಒಂದು ಸೆಂಟೆನ್ಸ್ ಯಾವ ಥರ ಫಾರ್ಮ್ ಮಾಡ್ತೀವಿ, ಅದರದ್ದೊಂದು ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇಲ್ಲಿ ಬಂದಾಗ ರೈಟರ್ ಪ್ರಸನ್ನ ಶೆಟ್ಟಿ ಏನು ಬರೆದಿದ್ದಾರೋ ನಾನು ಅದನ್ನೇ ಹೇಳಬೇಕು. ಅದು ಅವರ ಭಾಷೆ, ಅವ್ರದ್ದು ತುಳುವಲ್ಲಿ ಬರೀತಾರಲ್ಲ, ಅಂದರೆ ಅವ್ರದ್ದು ಸೆಂಟೆನ್ಸ್ ಫ್ರೇಮಿಂಗ್, ಅದು ನಂದಲ್ಲ. ನಾನು ಅದನ್ನು ಸಮರೈಸ್ ಮಾಡಿ ಕಂಟೆಂಟ್ ಹೇಳ್ಬೋದು ನನ್ನ ಭಾಷೆಯಲ್ಲಿ, ಬಟ್ ಇಲ್ಲಿ ಅದು ಹೇಳಿದ್ರೆ ನಾನು ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಅದು ಮಾಡೋಂಗಿಲ್ಲ ನಾನು. ಸೊ ತುಳು ಸಿನಿಮಾಗೆ ನಾನು ಡಬ್ಬಿಂಗ್ ಪ್ರಾಂಪ್ಟ್ ತೊಗೊಂಡಿದ್ದೀನಿ. ನಾನು ನನ್ನ ಮಾತೃಭಾಷೆಗೆ ಪ್ರಾಂಪ್ಟ್ ತೊಗೊಂಡಿದ್ದೀನಿ. ನಾನು ತೆಲುಗು ನಾನು ಒಂದೊಂದು ಪೇಜ್ ಫುಲ್ ತೊಗೊಳ್ತಾ ಇದ್ದೆ, ಭಾಷೆ ಗೊತ್ತಿಲ್ಲದ್ರೂ ಕೂಡ. ಇಸ್ಮಾರ್ಟ್ ಶಂಕರ್ ನನ್ನ ಫಸ್ಟ್ ತೆಲುಗು ಮೂವಿ, ಅಲ್ಲಿ ಫಸ್ಟ್ ದಿನವೇ ನನಗೆ A4 ಸೈಜ್ ಪೇಜ್ ಕೊಟ್ಟಿದ್ದರು ಡೈಲಾಗು. ಅದನ್ನು ನಾನು ಬೈಹಾಟ್ ಮಾಡಿ ತೊಗೊಂಡಿದ್ದೀನಿ, ನಾನು ಭಾಷೆ ಗೊತ್ತಿಲ್ಲದೆ ಇದ್ರು. ಬಟ್ ನನ್ನ ಮಾತೃಭಾಷೆಯಲ್ಲಿ ನಾನು ಪ್ರಾಂಪ್ಟ್ ತೊಗೊಂಡಿದ್ದೀನಿ. ಇದೊಂದು ಕಾಮಿಡಿ ಅನ್ನಿಸ್ತು ನನಗೆ, ಸಿನಿಮಾದಲ್ಲೊಂದು ಕಾಮಿಡಿ.